ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿಕ್ಕಪ್ಪ ಹುಷಾರು. ಸಾರಿ ಸಾರಿ ಅಪ್ಪಾಜಿ. ಎಲ್ಲ ಸರಿ ಆಯ್ತು ಅನ್ನೋದ್ರೊಳಗೆ ವಕ್ಕರ್ಸ್ಕೊಂಡು ಎಲ್ಲರ ನೆಮ್ಮದಿನೂ ಹಾಳು ಮಾಡ್ತಾ ಇದ್ದೀಯ. ನೀನ್ ಸಾರಿ ಹೇಳ್ಬಿಟ್ರೆ ನೀನು ಮಾಡಿರೋ ತಪ್ಪೆಲ್ಲ ಸರಿ ಹೋಗ್ಬಿಡ್ತಿದ್ದೇನು. ಎಲ್ಲ ನನ್ನ ಪ್ರಾರಬ್ಧ ಕಣ. ಮೊದಲು ಇವನು ಇಲ್ಲಿಂದ ಕರ್ಕೊಂಡು ನನ್ನ ಕಣ್ಣೆದುರಿಗೆ ನನ್ನ ಮೈಯೆಲ್ಲ ಕುರಿತು. ತಾತ ಪ್ಲೀಸ್ ಆಗಲ್ಲ ಮಾತಾಬೇಡಿ. ಚಿಕ್ಕಪ್ಪನ ಎಷ್ಟು ಅಂತ ದ್ವೇಷ ಮಾಡ್ತೀರಾ ತಾತ? ಇವರು ನಿಮ್ಮ ಮಗನೇ, ಆಗಿದಾಗೋಯ್ತು, ಅದನ್ನ ಬಿಟ್ಟು ಮೂವ್ ಆನ್ ಆಗೋಣ ಪ್ಲೀಸ್. ಎಲ್ಲಕ್ಕಿಂತ ದೊಡ್ಡ ನಷ್ಟ ಆಗಿರೋದು ನಿನಗೆ ಇವನಿಂದ. ನಿನ್ನ ತಾಯಿ ಪ್ರೀತಿನ ಕಿತ್ಕೊಂಡು ಪುಣ್ಯಾತ್ಮ ಕಣೋ ಇವನು. ಪ್ಲೀಸ್, ಪಾಸ್ಟ್ ಇಸ್ ಪಾಸ್ಟ್. ಅದೇನಾಗಿದೆಯೋ ನಂಗೇನು ಗೊತ್ತಿಲ್ಲ, ಬಟ್ ಚಿಕ್ಕಪ್ಪ ನನ್ನಿಂದ ಯಾವ ಪ್ರೀತಿನೂ ಕಿತ್ಕೊಂಡಿಲ್ಲ. ಸತ್ಯ ಚಿಕ್ಕಪ್ಪ ನನ್ನ ತುಂಬಾ ಪ್ರೀತಿಸ್ತಾರೆ, ನನಗಷ್ಟೇ ಸಾಕು. ದಯವಿಟ್ಟು ಮತ್ತೆ ಹಳೆದನ್ನೆಲ್ಲ ಕೆತ್ಕೋದ್ ಬೇಡ ತಾತ ಪ್ಲೀಸ್. ಪದೇ ಪದೇ ಅದ್ರ ಬಗ್ಗೆನೇ ಮಾತಾಡಿ ಒಂದ್ ಕಡೆ ನೀವು ನೆರಳ್ತೀರಾ, ಇನ್ನೊಂದ್ ಕಡೆ ಚಿಕ್ಕಪ್ಪ ಕೂತ್ಕೊಂಡು ಕೊರಗ್ತಾರೆ. ಯಾರಿಗೂ ಸಮಾಧಾನ ಕೊಡದೇ ಇರೋ ವಿಷಯನ ಯಾಕೆ ಮಾತಾಡ್ಬೇಕು? ಜಸ್ಟ್ ಲೀವ್ ಇಟ್ ತಾತ ಪ್ಲೀಸ್. ಇದು ನಿನ್ಗೆ ಅರ್ಥ ಆಗೋದಿಲ್ಲ ಕಣೋ ರಾಮ. ನಾಳೆ ಹಬ್ಬ ತಾತ, ಎಲ್ರೂ ಖುಷಿಯಾಗಿ ಆಚರಿಸೋಣ. ರಾಮ, ನಿನ್ಗೆ ಅರ್ಥ ಆಗೋದಿಲ್ಲ, ಸುಮ್ಮನಿರು. ಮಾವಯ್ಯ ಮಾವಯ್ಯ ಮಾವಯ್ಯ, ಆಯಾಸ ಮಾಡ್ಕೊಂಬಿಡಿ ಮಾವಯ್ಯ. ಮಾವಯ್ಯ ಆಯಾಸ ಮಾಡ್ಕೋಬಿಡಿ. ಪುತ್ರ ಶೋಕಂ ನಿರಂತರ ಅಂತಾರೆ. ನಾನು ಮಗನ್ ಕಳ್ಕೊಂಡು ಕಣ್ಣೀರಿಡ್ತಾ ಇದ್ದೀನಿ. ಸಾಯೋ ತನಕ ಆ ನೋವು ಹೋಗೋದಿಲ್ಲಪ್ಪ. ಆದ್ರೆ ಈ ನೋವಿಗೆ ಇವನು ಇನ್ನಷ್ಟು ನೋವು ಸೇರಿಸ್ತಾ ಇದ್ದಾನೆ. ಇವನಿಂದ ಸೊಸೆಯನ್ನು ಕಳ್ಕೊಂಡಿದ್ದೀನಿ. ಇಂಥವನು ನಾನು ಈ ಜನ್ಮದಲ್ಲಿ ಕ್ಷಮಿಸಕ್ಕೆ ಸಾಧ್ಯವೇ ಇಲ್ಲ. ಅಪ್ಪು ಹೇಳಿದ್ನಲ್ಲ, ಹಳೇದನ್ನೆಲ್ಲ ಮರ್ತು ಬಿಡೋಣ, ಅದೇ ಮಾತಾಡೋದು ಬೇಡ. ನೀವು ಹೀಗೆ ವಾಣಿ ಅಕ್ಕ ಇಂದ್ರ ಮಾವನ್ ಬಗ್ಗೆ ಮಾತಾಡ್ತಾ ಇದ್ರೆ ಅಪ್ಪು ಡಿಸ್ಟರ್ಬ್ ಆಗ್ತಾನೆ ಮಾವಯ್ಯ. ರಾಮ, ನನ್ನ ಮಗ ಅನ್ಸ್ಕೊಂಡ್ರೆ ಇವನು ಮಾಡಿರೋ ತಪ್ಪನ್ನ ಮರೆಯಕ್ಕಾಗೋದಿಲ್ಲ, ಯಾವತ್ತೂ ಕ್ಷಮಿಸೋದಕ್ಕೂ ಸಾಧ್ಯ ಇಲ್ಲ. ಮಾವಯ್ಯ ಆಯಾಸ ಆಗುತ್ತೆ, ನಡೀರಿ ಬನ್ನಿ. ಮಗ ಏನಾಯ್ತು? ನಿಂಗೆ ಗೊತ್ತಿದೆ ಅಲ್ವೇನೋ, ತಾತ ಮತ್ತೆ ಚಿಕ್ಕಪ್ಪನ ರೆಗ್ಯುಲರ್ ಸಮಸ್ಯೆ. ಚಿಕ್ಕಪ್ಪ, ತಾತ ಆಗಿ ಮಾತಾಡಿದ್ದಕ್ಕೆ ನೀವೇನು ಮನ್ಸು ಕಚ್ಕೋಬೇಡಿ. ತಾತ ನೋವಲ್ಲಿ ಏನೇನೋ ಮಾತಾಡ್ಬಿಟ್ಟಿರ್ತಾರೆ. ನಂಗೂ ನೋವಿದೆ ರಾಮ, ಆದರೆ ನನ್ನ ನೋವು ಯಾರ ಹತ್ರ ಹೇಳ್ಕೊಳ್ಳಿ ನಾನು?
ಮಾವಯ್ಯ, ನೀವು ಸುಮ್ಮನೆ ಆಯಾಸ ಮಾಡ್ಕೋಬೇಡಿ. ಬಿ ಪಿ ಹೆಚ್ಚಾಗಬೇಕಾ ನಿಮಗೆ? ಸತ್ಯನ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಲ್ಲ ಮಾವಯ್ಯ. ಕಲ್ ಬಂಡೆ ಮುಂದೆ ನಿಂತ್ಕೊಂಡು ಗಂಟ್ಲೆ ಹರ್ಕೊಂಡ್ರೆ ನಮ್ಮ ಗಂಟ್ಲೆ ಹಾಳಾಗೋದು. ನೀವು ಯಾಕೆ ಅವನ ಬಗ್ಗೆ ತಲೆ ಕೆಡಿಸ್ಕೊತಾ ಇದ್ದೀರಾ? ನೋಡಮ್ಮ, ಅವನ್ನ ಇಷ್ಟ ಬಂದಾಗ ಬರ್ತಾನೆ, ಕುಡಿದು ರಂಪ ಮಾಡ್ತಾನೆ, ಇಷ್ಟೇ ಆಯ್ತು. ಇದನ್ನೆಲ್ಲ ನಾವು ಹೇಗಮ್ಮ ಸಹಿಸ್ಕೊಳ್ಳೋದು? ಮಾವಯ್ಯ, ನೀವು ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿನ ನೋವು ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅವನಿಗೆ ನಾನು ಬುದ್ಧಿ ಹೇಳ್ತೀನಿ. ಈಗಷ್ಟೇ ನೀನು ಹೇಳೋದಿಲ್ಲಮ್ಮ, ಕಲ್ ಬಂಡೆ ಮುಂದೆ ಬಾಯಿ ಬಡ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ಅಂತ. ಯಾರು ಬುದ್ಧಿ ಹೇಳಿದ್ರು ಏನೂ ಪ್ರಯೋಜನ ಇಲ್ಲಮ್ಮ. ಇಷ್ಟು ದಿವಸ ಅವನ್ನ ನಡ್ಕೊಂಡು ಬಂದಿರೋದನ್ನೇ ಮುಂದುವರಿಸ್ತಾನೆ. ಅದನ್ನು ಬದಲಾಯಿಸ್ತೀವಿ ಅನ್ನೋದು ಒಂದು ಭ್ರಮೆ ಅಷ್ಟೇ. ಹಾಗಂತ ನೀವು ಕೊರಗ್ತಾ ಕೂತ್ರೆ ನಿಮ್ಮ ಆರೋಗ್ಯನೇ ಮಾವಯ್ಯ ಕೆಡೋದು. ನೀವು ಹೇಗೆ ನೊಂದ್ಕೊಂಡಿರೋದನ್ನ ನನ್ನ ಕೈಯಿಂದ ನೋಡೋದಕ್ಕಾಗಲ್ಲ. ನೀವು ಚೆನ್ನಾಗಿರ್ಬೇಕು ಮಾವಯ್ಯ. ಇಂದ್ರಾವಾಣಿ ನನ್ನನ್ನು ಯಾವತ್ತು ಬಿಟ್ಟೋದ್ರು ಅವತ್ತೇ ನಾನು ಸತ್ತೋಗ್ಬಿಡ್ಬೇಕಾಗಿತ್ತು. ಮಾವಯ್ಯ, ರಾಮಗೋಸ್ಕರ ನಾನು ಬದುಕಿದ್ದೀನಮ್ಮ. ಮಾವಯ್ಯ ಪ್ಲೀಸ್ ಹೀಗೆಲ್ಲ ಮಾತಾಡಬೇಡಿ. ಅವರಿಬ್ರು ನಮ್ಮನ್ನೆಲ್ಲ ಬಿಟ್ಟು ಹೋಗಿರೋ ದುಃಖ ನಮಗಿಲ್ವಾ? ಇದೆಯಮ್ಮ, ಆ ದುಃಖನೇ ನಮ್ಮ ಮನೇನ ಕಾಡ್ತಿರೋದು, ನನ್ನನ್ನು ಕಾಡ್ತಿರೋದು. ಆರ್ಥಿಕವಾಗಿ ನಾವೆಷ್ಟೇ ಬಲಿಷ್ಠವಾಗಿದ್ರು ಕುಗ್ಗಿಸ್ತಾ ಇರೋದು ಆ ದುಃಖನೇ ನಮ್ಮನ್ನ. ಈ ಜೀವ ನನ್ನ ಮಗ ಸೊಸೆನ ಸೇರ್ಕೊಳ್ಳೋಕ್ಕೆ ಕಾಯ್ತಾ ಇದೆ. ನನ್ನ ರಾಮನ ಜೀವನ ಒಂದು ಹಂತಕ್ಕೆ ಬಂದರೆ ಅಷ್ಟೇ ಸಾಕು. ಅದು ಬಿಟ್ಟು ಬೇರೆ ಏನು ಆಸೆ ನನಗಿಲ್ಲಮ್ಮ. ಏನಂದ್ರಿ ಮಾವಯ್ಯ? ನಿಮ್ಮ ರಾಮನ್ ಜೀವನ ಸೆಟ್ಲ್ ಆಗ್ಬೇಕಾ? ವೆರಿ ಸ್ಯಾಡ್ ಮಿಸ್ಟರ್ ದೇಸಾಯಿ. ಅದಂತೂ ಆಗಲ್ಲ. ಆಗೋದಕ್ಕೆ ನಾನು ಬಿಡಲ್ಲ. ಏನಾಯ್ತು ರಾಮ್? ಗೊತ್ತಿಲ್ಲ ಸೀತಾ, ನಮ್ಮ ಮದುವೆ ಆದಾಗ್ಲಿಂದಾನು ಚಿಕ್ಕಪ್ಪ ಫಾರ್ಮ್ ಹೌಸ್ ಅಲ್ಲೇ ಹುಡ್ಕೋತಾ ಇದ್ದಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.